नमः सूर्याय चंद्राय मंगलाय बुधाय च गुरुशुक्र शनिभ्यश्च राहुकेतुवे कुर्वन्तु सर्वे मम सुप्रभातम् ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಗುರುವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರೂ ಕೂಡ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಸ್ನೇಹಿತರೆ, ಈ ದಿನದ ಪಂಚಾಂಗ ಶ್ರವಣ, ತದನಂತರ ಹೇಗಿರುತ್ತೆ ರಾಶಿಯ ಭವಿಷ್ಯ ತಿಳ್ಕೊಳ್ತಕ್ಕಂಥದ್ದು ನೋಡೋಣ. ಗುರುವಾರವಾಗಿರೋದ್ರಿಂದ ನೋಡಿ, ಗುರುವಾರ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು? ಆದಷ್ಟು ಗುರುವಾರ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ಬುಧವಾರ, ಗುರುವಾರ, ಶುಕ್ರವಾರಗಳನ್ನು ತಗೊಳ್ಳತಕ್ಕಂಥದ್ದು ರೂಢಿಯ ಪದ್ಧತಿ. ಗುರುವಾರ ಅದರಲ್ಲೂ ಕೂಡ ಯಾಕೆ ಅಷ್ಟೊಂದು ಪವರ್ಫುಲ್ ಡೇ ಅಂತಕ್ಕಂಥದ್ದು ನೋಡ್ತೀವಿ. ನೋಡಿ, ಸಿಂಪಲ್ ಆಗಿ ನಿಮಗೆ ಅರ್ಥ ಮಾಡ್ಕೊಳ್ಳೋದಾದರೆ ಗುರುವಾರ, ಶುಕ್ರವಾರ, ಶನಿವಾರ, ಅತ್ತ 3 ದಿನ, ಇತ್ತ 3 ದಿನ, ಬುಧವಾರ, ಮಂಗಳವಾರ, ಸೋಮವಾರ, ಈ 3 ದಿನಗಳನ್ನು ಕೌಂಟ್ ಮಾಡ್ಕೊಂಡು ಹೋಗೋಣ. ಭಾನುವಾರದಿಂದ 7 ದಿನಗಳಲ್ವ, ಮಧ್ಯದಲ್ಲಿ ಇರ್ತಕ್ಕಂಥದ್ದೇ ಬೃಹಸ್ಪತಿ, ಅದೇ ಗುರುವಾರ. ಸಿಂಪಲ್ ನಾಲೆಡ್ಜ್. ಈ ಒಂದು ತತ್ವದ ಆಧಾರದ ಮೇಲೆ ಗುರುವಾರಗಳು ಸೆಂಟರ್ ಆಫ್ ಅಟ್ರಾಕ್ಷನ್ ಕೂಡ ಗುರುವಾರ. ಅಂದರೆ ನೋಡಿ, ಗುರು ಯಾವಾಗಲೂ ಕೂಡ ಎಲ್ಲದನ್ನ ನಿಭಾಯಿಸ್ತಕ್ಕಂಥ ಶಕ್ತಿ ಗುರುಗಳಿಗಿರುತ್ತೆ. ಆ ಗುರು, ಅದಕ್ಕೋಸ್ಕರ ಸನ್ಮಾರ್ಗಿ ಗುರು ಯಾವಾಗಲೂ ಕೂಡ ಜ್ಞಾನಕಾರಕ ಅಂತ ಕರಿತೀವಿ. ಅವಾಗಲೂ ಅದಕ್ಕೋಸ್ಕರ ನೀವೇನು ಮಾಡ್ತೀರಾ, ಗುರುವಾರಗಳೊಂದು ರಾಯರ ಸನ್ನಿಧಾನ, ಗುರುತತ್ವ ಇರ್ತಕ್ಕಂಥ ಸನ್ನಿಧಾನ, ದತ್ತಾತ್ರೇಯ, ಈ ಶಿರಡಿ ಸಾಯಿಬಾಬಾ, ಆ ಥರದ ದೇವಸ್ಥಾನಗಳನ್ನು ಜಾಸ್ತಿ ಹೋಗ್ತೀವಲ್ವ, ನಮಗೆ ಗೊತ್ತಿಲ್ದಲ್ಲ. ಗುರುವಾರ ಯಾವಾಗಲೂ ಕೂಡ ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ತಕ್ಕಂಥ ದಿನ. ಹೌದು, ಇದು ಸತ್ಯ, ನಿತ್ಯ. ಯಾವಾಗ ನಮಗೆ ಗುರುವಿನ ಅನುಗ್ರಹ ಸಿಗುತ್ತೋ ನಿಜವಾಗ್ಲೂ ನಿಮ್ಮ ದಾರಿ ಸುಗಮವಾಗೋದು ಸತ್ಯ. ಅದಕ್ಕೆ ಪ್ರತಿಯೊಬ್ಬರು ಹೇಳ್ತಕ್ಕಂಥ ವಿಚಾರ ಏನು? ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ. ಒಬ್ಬ ಸರಿಯಾದಂಥ ಗುರು ಸನ್ಮಾರ್ಗಿಯನ್ನು ಕೊಡ್ತಾನೆ, ಬಿಟ್ಟರೆ ದುರ್ಮಾರ್ಗವನ್ನು ಕೊಡೋದಿಲ್ಲ. ನೋಡಿ, ಒಂದು ಗುರು ಹೇಳಿದ್ದೇ ಶಾಸನ ಅಂತ ನೋಡಿದ್ವಿ. ಹೌದು, ಗುರು ಯಾವತ್ತೂ ಕೆಟ್ಟದ್ದನ್ನು ಹೊರತುಪಡಿಸಿ ಒಳ್ಳೆಯದನ್ನು ಹೇಳ್ತಾನೋ ಅದು ಶಾಸನವಾಗ್ತದೆ. ಇದು ಸತ್ಯ. ಅದಕ್ಕೋಸ್ಕರ ಹರಮುನಿದರೂ ಗುರು ಕಾಯುವನು ಅಂತಕ್ಕಂಥ ನಾನು ನೋಡಿ ನಿಜವಾಗ್ಲೂ ಹೇಳ್ತಾ ಇದ್ದೇನೆ. ನೀವು ಯಾರಾದರೂ ಈ ಗುರುಗಳನ್ನು ನಿಂದನೆ ಮಾಡ್ತಕ್ಕಂಥದ್ದು, ಸಾತ್ವಿಕ ಗುರುಗಳನ್ನು ನಿಂದನೆ ಮಾಡ್ತಕ್ಕಂಥದ್ದು ಮಹಾಪಾಪದ ಕೆಲಸ. ಯಾವ ದೇವತೆಗಳೇ ಆಗಿರ್ಬೋದು, ಯಾವ ಪೂಜಾ ಹೋಮ ಹವನಾದಿಗಳು ಕೂಡ ನಿಮ್ಮನ್ನು ಖಂಡಿತವಾಗಿ ಕ್ಷಮಿಸೋದಿಲ್ಲ. ಗುರು ನಿಂದನೆ ಮಹಾಪಾಪದ ನಿಂದನೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಜ್ಞಾನ ಶುದ್ಧಿವಾಗಲಿ, ಯಾವಾಗಲೂ ಕೂಡ ನಾವು ಜೀವನದಲ್ಲಿ ಚೆನ್ನಾಗಿರಲಿ ಅಂತಕ್ಕಂಥ ವಿಚಾರದಿಂದ ಗುರುಗಳ ಸನ್ನಿಧಾನವನ್ನು ಭೇಟಿ ಮಾಡೋದು ಸತ್ಯ, ನಿತ್ಯ. ಗುರು ಧನಕಾರಕ, ಗುರು ಪುತ್ರಕಾರಕ, ಗುರು ಜೀವಕಾರಕನಾಗಿರೋದ್ರಿಂದ ಗುರುವಿನ ಅನುಗ್ರಹ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಗುರುವಾರಗಳಂದು ಸನ್ನಿಧಾನ ಈ ಥರ ಭೇಟಿ ಮಾಡೋದು ಮ್ಯಾಕ್ಸಿಮಮ್ ರೂಢಿಯ ಪದ್ಧತಿ. ನಾವು ಈ ನಗರ ಪ್ರದೇಶಗಳೆಲ್ಲ ನೋಡ್ತಿರ್ತೀವಿ. ಈಗ ಏನು ರಾಯರ ಸನ್ನಿಧಾನ, ಆ ಥರದ ದೇವಸ್ಥಾನಗಳಲ್ಲಿ ತುಪ್ಪದ ದೀಪದ ಆರಾಧನೆ, ತುಪ್ಪ ದೀಪವನ್ನು ಬೆಳಗ್ತಕ್ಕಂಥದ್ದು, ಇದೂ ಕೂಡ ಜ್ಞಾನದ ಸಂಕೇತ. ತಿಳ್ಕೊಳ್ಳಿ, ನಾವು ತುಪ್ಪ ದೀಪವನ್ನು ಬೆಳೆಸಿದಾಗ ಅಲ್ಲಿ ಜ್ಞಾನ ಶುದ್ಧಿಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ, ಬೆಳಕು ಕೊಡ್ತಕ್ಕಂಥದ್ದು ಇರ್ತದೆ. ಆ ರಾಯರು ಅಥವಾ ಗುರುತತ್ವ ಇರ್ತಕ್ಕಂಥ ದೇವಸ್ಥಾನಗಳ ಬೆಳಕನ್ನು ಕೊಡಲಿ, ನಮಗೆ ಜ್ಞಾನದ ಬೆಳಕನ್ನು ಕೊಡಲಿ ಅಂತಕ್ಕಂಥ ತತ್ವ. ಎಲ್ಲಿಂದ ಎಲ್ಲಿಗೋದ್ರೂ ಕೂಡ ಅವಶ್ಯಕವಾಗಿ ಜ್ಞಾನ ಶುದ್ಧಿ ಬೇಕಾಗುತ್ತೆ. ಜ್ಞಾನವಿಲ್ಲದೆ ನಿಮ್ಮ ಬುದ್ಧಿವಂತಿಕೆ ಎದುರು ಜ್ಞಾನ ಇಲ್ಲ ಅಂದರೆ ಸರಿಯಾದಂಥ ಒಂದು ಯೂಸ್ ಮಾಡೋದು ಕಷ್ಟ ಆಗ್ತದೆ. ಎರಡೂ ಭಾಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ. ಸಾಧ್ಯವಾದಷ್ಟು ಗುರು ನಿಂದನೆ, ಗುರುವಿನ ಅಪಮಾನಗಳನ್ನು ಖಂಡಿತ ಮಾಡಬೇಡಿ. ಇದು ನಿಮ್ಗೆ ಯಾವತ್ತೂ ಶುಭಕರವಲ್ಲ. ಸೊ ನೋಡೋಣ, ಇದನ್ನು 12 ರಾಶಿಗಳ ಈ ದಿನದ ಫಲ ಹೇಗಿರುತ್ತೆ ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ಕೊಡ್ತೇನೆ. ಗುರುವಾರ ಈ ದಿನ ದಶಮಿ ತಿಥಿ ಇರ್ತಕ್ಕಂಥದ್ದು, ಶುಕ್ಲ ಪಕ್ಷ, ಶುಭಯೋಗ, ಕವಲವ ಹಾಗೆ ತೈತುಲಾಕರಣ ಇರ್ತಕ್ಕಂಥದ್ದು. ಚಂದ್ರ ವಿಶಾಖ ನಕ್ಷತ್ರ ತುಲಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 2 ಗಂಟೆ 13 ನಿಮಿಷದಿಂದ 3 ಗಂಟೆ 53 ನಿಮಿಷದವರೆಗೂ. ಯಮಗಂಡ ಕಾಲ ಬೆಳಗ್ಗೆ 5 ಗಂಟೆ 55 ನಿಮಿಷದಿಂದ 7 ಗಂಟೆ 34 ನಿಮಿಷದವರೆಗೂ. ಗುಳಿಕ ಕಾಲ ಕೂಡ ಬೆಳಗ್ಗೆ 9 ಗಂಟೆ 14 ನಿಮಿಷದಿಂದ 10 ಗಂಟೆ 54 ನಿಮಿಷ ಬೆಳಗಿನವರೆಗೂ.
ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೆ ಇದು ಸಹಿತವಾಗಿ ಬೆಳಗ್ಗೆ 10 ಗಂಟೆ 10 ನಿಮಿಷದಿಂದ 11 ಗಂಟೆ 5 ನಿಮಿಷದ ಉತ್ತಮ ಸಮಯವಲ್ಲ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಹಿತವಾಗಿ ಮಧ್ಯಾಹ್ನ 3 ಗಂಟೆ 38 ನಿಮಿಷದಿಂದ 4 ಗಂಟೆ 33 ನಿಮಿಷ ಸಂಜೆಯವರೆಗೂ ಕೂಡ ಉತ್ತಮ ಸಮಯವಲ್ಲ. ಅದೊಂದು ಪೀರಿಯಡ್ ಸ್ವಲ್ಪ ಜಾಗರೂಕತೆಯಾಗಿರ್ತಕ್ಕಂಥದ್ದು ಒಳ್ಳೆಯದು. ಚಂದ್ರ ಇವತ್ತು ಕೂಡ ವಿಶಾಖ ನಕ್ಷತ್ರ ತುಲಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಗುರುವಿನ ನಕ್ಷತ್ರ ಹೇಗಿರುತ್ತೆ ಜೀವನ ಅಂದರೆ ಇವತ್ತಿನ ದಿನ ಭವಿಷ್ಯ ದ್ವಾದಶ ರಾಶಿಗಳದ್ದು ಹೇಗಿರುತ್ತೆ ನೋಡೋಣ. ಮೊದಲು ಮೇಷರಾಶಿಯವರ ಫಲ. ಮೇಷರಾಶಿಯವರಿಗೆ ನೋಡಿ ಸುಖ ಕಡಿಮೆ ಅಂದರೆ ಅರ್ಥಾತ್ ನೆಮ್ಮದಿ ಕಡಿಮೆ ಇರತಕ್ಕಂಥ ದಿನವಾಗ್ತದೆ. ಮನೆಯ ವಿಚಾರದಲ್ಲಿ ಸ್ವಲ್ಪ ಕೌಟುಂಬಿಕವಾಗಿರ್ತಕ್ಕಂಥ ಸಣ್ಣ ಪುಟ್ಟ ಕಲಗಳು ಅಥವಾ ನೀವೇ ಬೇಡ ಇದು ಏನು ಸಮಸ್ಯೆನೇ ಬೇಡ ಇದೇ ಬೇಡ ಜಂಜಾಟನೇ ಬೇಡ ಅಂತಕ್ಕಂಥ ಮನೋಭಾವತೆ ಬರುತ್ತೆ. ಹಣಕಾಸು ವಹಿವಾಟುಗಳಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದು ಮೇಷರಾಶಿಯವರಿಗೆ ಇದೆ. ಜೊತೆಗೆ ಮೇಷರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಷ್ಟು ಸಮಂಜಸವಾಗಿರ್ತಕ್ಕಂಥ ಕಾಲವಲ್ಲ. ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ ವಿದೇಶ ಪ್ರಯಾಣಗಳಲ್ಲಿರ್ತಕ್ಕಂಥವ್ರಿಗೆ ಭಾಳ ಪ್ರಶಸ್ತವಾಗ್ತದೆ. ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ, ಅದು ಹಲವಾರು ಪ್ರಯತ್ನದ ಮೇಲೆಗೆ ಸ್ವಲ್ಪ ಗುಡ್ಡಿರ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಈ ದಿನ ಮೇಷರಾಶಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಮರ್ತೋಗ್ಬಿಡ್ತೀರ. ಯಾವುದು ಬೇಡ, ಯಾವ ದೇವರು ದಂಡರು ಏನೂ ಇಲ್ಲ, ನಾನು ಮಾಡಬೇಕು, ನಾನು ದುಡಿಬೇಕು, ನಾನು ತಿನ್ನಬೇಕು, ದೇವರೇನು ಮಾಡುತ್ತೆ ಅಂತಕ್ಕಂಥ ಮಾತುಗಳನ್ನು ಇದೇ ಥರದ ನಡೆನುಡಿಗಳ ಅದೇ ಥರ ಮಾತುಕತೆಗಳನ್ನು ಆಡ್ತಕ್ಕಂಥದ್ದು ತುಂಬ ಇದೆ. ಮೇಷರಾಶಿ ಸಾಧ್ಯವಾದಷ್ಟು ಈ ಥರದ ಅವಘಡಗಳು ಹೋಗಬೇಕು ಅಂದರೆ ಅರಿಶಿಣದ ಕೊಂಬನ್ನು ತೆಗೆದು ಹಣೆಲಿಟ್ಕೊಳ್ಳಿ. ಓಂ ಬ್ರಹ್ಮಸ್ಪತಯೇ ನಮಃ ಹೆಚ್ಚು ಮಂತ್ರವನ್ನು ಜಪವನ್ನು ಮಾಡಿ. ಇದು ನಿಮಗೆ ಅತ್ಯಂತ ಶುಭದ ಕಾಲವಾಗ್ಬಿಡುತ್ತೆ. ಯೋಗ ಗಜಕೇಸರಿ ಯೋಗದ ಕಾಲ ಕೂಡ ಆಗುತ್ತೆ. ವೃಷಭ ರಾಶಿಯವರ ಫಲಾಫಲ ಹೇಗಿರುತ್ತೆ? ವೃಷಭ ರಾಶಿಯವರಿಗೆ ಈ ದಿನ ನೋಡಿ, ಈ ಒಂದು ಕಾರ್ಯಗಳು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ದಾಖಲಾತಿಗಳ ಬಗ್ಗೆ ಭಾಳ ಎಚ್ಚರ, ನಿಮ್ಮ ನೆರೆ ಹೊರೆಯವರ ಬಗ್ಗೆ ಭಾಳ ಎಚ್ಚರವಾಗಿ ವೃಷಭ ರಾಶಿಯವರಿರಿ. ನೀವು ಸರಿಯಾದಂಥ ಕೆಲಸ ಮಾಡಿದ್ರೂ ಕೂಡ ತಪ್ಪಾಗಿ ಬಿಂಬಿತವಾಗ್ತಕ್ಕಂಥದ್ದೇ ಜಾಸ್ತಿ ತೋರಿಸುತ್ತೆ. ಸಾಧ್ಯವಾದಷ್ಟು ವೃಷಭ ರಾಶಿಯವರು ನೀವು ಮಾಡ್ತಕ್ಕಂಥ ಯಾವುದೇ ಕೆಲಸಗಳಲ್ಲಿ ಆಗಿರ್ಬೋದು, ನೀವು ಬರವಣಿಗೆ ಇದೆ ಅಥವಾ ನೀವೇನೋ ಸ್ಟೆನೋಗ್ರಾಫಿ ಅಥವಾ ನೀವೇನಾದರೂ ಡಾಟಾ ಎಂಟ್ರಿ ಮಾಡ್ತಾ ಇದ್ದೀರಾ, ಬಿ ಕೇರ್ಫುಲ್. ಖಂಡಿತವಾಗಿ ಹೇಳ್ತಾ ಇದ್ದೇನೆ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇದೇ ಥರದ ಒಂದು ಕಾಲ ಬಂದೇ ಬರ್ತದೆ. ವೃಷಭ ರಾಶಿ ಸಾಧ್ಯವಾದಷ್ಟು ಈ ಕಾರ್ಯಕ್ಷೇತ್ರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ. ಹಾಗೆ ಸಹೋದರಿಯರ ನಡುವಿನ ಬಾಂಧವ್ಯವನ್ನು ಶುದ್ಧವಾಗಿಟ್ಕೊಳ್ಳಿ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು. ಇಲ್ಲಾಂದರೆ ಸ್ವಲ್ಪ ತಂಟೆ ತಕರಾರು ಬರ್ತಕ್ಕಂಥ ಸಾಧ್ಯತೆಗಳನ್ನೇ ತೋರಿಸುತ್ತೆ. ವೃಷಭ ರಾಶಿ ಸಾಧ್ಯವಾದಷ್ಟು ತಮ್ಮ ಮಾತಿನ ಮೇಲೆ ಹೆಚ್ಚಿನ ನಿಗಾ ಇಡತಕ್ಕಂಥದ್ದು ಅಷ್ಟೇ ಅವಶ್ಯಕವಾಗಿ ನೋಡ್ಕೊಳ್ಳಿ. ನೀವು ಸಹಿತವಾಗಿ ಸಾಧ್ಯವಾದಷ್ಟು ಶಿವನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಮುಖ್ಯ, ಒಳ್ಳೆಯದಾಗುತ್ತೆ ಕೂಡ. ಸ್ವಲ್ಪ ಕಡಲೆಕಾಳು ದಾನ ಈ ದಿನ ಶುಭವನ್ನು ವೃಷಭ ರಾಶಿಯವರಿಗೆ ತಂದುಕೊಡುತ್ತೆ. ಮಿಥುನ ರಾಶಿ ಖಂಡಿತ ಹೇಳ್ತಾ ಇದ್ದೇನೆ, ಮಿಥುನ ರಾಶಿಯವರು ಹಣಕಾಸಿನ ವಹಿವಾಟುಗಳು, ನಿಮ್ಮ ದಾಂಪತ್ಯದ ವಿಚಾರಗಳಲ್ಲಿ ಸ್ವಲ್ಪ ಪ್ರೀತಿಯಿಂದ ನಡ್ಕೊಳ್ತಕ್ಕಂಥದ್ದು ಅವಶ್ಯ. ಹಣಕಾಸು ವಹಿವಾಟುಗಳಲ್ಲೂ ಅಷ್ಟೇ, ನೀವೇನಾದರೂ ಸಾಲ ಮತ್ತೊಂದು ಈ ಏನಾದರೂ ವಿಚಾರಗಳಲ್ಲಿ ತೊಡ್ಕೊಂಡಾಗ ಹಣಕಾಸು ಅಷ್ಟೇ ಸ್ವಲ್ಪ ಕೈ ಕಚ್ಚುತ್ತೆ. ಈ ದಾಂಪತ್ಯದ ವಿಚಾರದಲ್ಲೂ ಸ್ವಲ್ಪ ಹಿನ್ನಡೆ ಆಗುತ್ತೆ. ಇನ್ನು ಕೆಲಸದ ಸ್ಥಳದಲ್ಲೂ ಕೂಡ ಒತ್ತಡ ಇರ್ತಕ್ಕಂಥ ದಿನ, ಅಷ್ಟು ಉತ್ತಮವಾಗಿರ್ತಕ್ಕಂಥ ದಿನವಲ್ಲ. ಮಿಥುನ ರಾಶಿ ಸಾಧ್ಯವಾದಷ್ಟು ಕೂಡ ಸಂಗಾತಿಯ ಒಟ್ಟಿಗಿನ ಧೋರಣೆ ಅಂದರೆ ಸುಮ್ಮನೆ ನೆಸಸರಿ ಆಗಿರ್ತಕ್ಕಂಥ ಟಾಕಿಂಗ್ಸು, ನೆಸಸರಿ ಆಗಿರ್ತಕ್ಕಂಥ ವಿಚಾರಗಳನ್ನು ಮಾತಾಡೋದು ಬೇಡ. ಸ್ವಲ್ಪ ಶಾಂತ ರೀತಿಯಿಂದ ಮಿಥುನ ರಾಶಿಯಲ್ಲಿದ್ದರೆ ಒಳ್ಳೆಯದು. ಮಿಥುನ ರಾಶಿಯವರು ಎಷ್ಟು ಬುದ್ಧಿವಂತಿಕೆಯಿಂದ ನಡ್ಕೊಳ್ತೀರೋ ಅಷ್ಟು ಉತ್ತಮವಾಗಿರ್ತಕ್ಕಂಥ ದಿನವಾಗುತ್ತೆ. ನೀವು ಸಹಿತವಾಗಿ ಗುರು ರಾಘವೇಂದ್ರ ಅಥವಾ ದತ್ತಾತ್ರೇಯ ಶ್ರೀಬಾಬಾದಂತಹ ಮಂತ್ರಗಳನ್ನು ಸಾಧ್ಯವಾದಷ್ಟು ಹೇಳ್ಕೊಳ್ಳಿ. ಖಂಡಿತವಾಗಿ ಒಂದು ಶುಭ ಕಾಲ ಆಗುತ್ತೆ. ಆದಷ್ಟು ಕೂಡ ಒಂದು ಪೇಲ್ ಯೆಲ್ಲೋ ಕರ್ಚೀಫನ್ನು ನಿಮ್ಮ ಹತ್ರ ಇದನ್ನು ಇಟ್ಕೊಳ್ತಕ್ಕಂಥದ್ದು ಅವಶ್ಯಕವಾಗ್ತದೆ. ಹಾಗೆ ಸಾಧ್ಯವಾದರೆ ಗುರು ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅವಶ್ಯಕ. ಕಟಕ ರಾಶಿಯವರ ಫಲಾಫಲ ಹೇಗಿರುತ್ತೆ? ಕಟಕ ರಾಶಿಯವರ ವಿಚಾರಕ್ಕೆ ಬಂದಾಗ ಕಟಕ ರಾಶಿಯವ್ರಿಗೆ ಸ್ವಲ್ಪ ಧೋರಣ ಮನೋಭಾವ, ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಕ್ಕಂಥದ್ದು ಇರುತ್ತೆ. ಕೆಲಸದಲ್ಲಿ ಹಿನ್ನಡೆಯನ್ನು
ನೀವು ಅಂದರೆ ಹಿನ್ನಡೆ ಆಗ್ತಕ್ಕಂಥದ್ದು ಇರುತ್ತೆ. ಯಾವುದೇ ಕೆಲಸ ಮಾಡೋಕ್ಕೋದ್ರೆ ಬಿಡಪ್ಪ ಮಾಡೋಣ, ಏನು ತೊಂದರೆ ಇಲ್ಲ, ಇವತ್ತು ನಾನು ಆರಾಮಾಗಿರಬೇಕು ಅಂತಕ್ಕಂಥ ಮನೋಭಾವತೆಯೇ ಜಾಸ್ತಿ ಆಗುತ್ತೆ. ಲೇಝಿನೆಸ್ ಕಾಡುತ್ತೆ ಸ್ವಲ್ಪ ಕಟಕ ರಾಶಿಯವ್ರಿಗೆ. ವಿದ್ಯಾರ್ಥಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ವ್ಯಾಪಾರ ಕ್ಷೇತ್ರದಲ್ಲಾಗಿರ್ಬೋದು ಉತ್ತಮತೆ ಇರೋದಿಲ್ಲ. ಸ್ವಲ್ಪ ಆ್ಯಕ್ಟಿವ್ ಆಗ್ತಕ್ಕಂಥ ಕೆಲಸ ಮಾಡೋದು ಆಗಬೇಕು. ಜೊತೆಗೆ ಓಂ ಬ್ರಹ್ಮಸ್ಪತಯೇ ನಮಃ ಈ ಮಂತ್ರವನ್ನು ಆದಷ್ಟು ಚಾಂಟ್ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ. ಹಾಗೆ ಸಿಂಹರಾಶಿಯವರಿಗೆ ಒಂದು ರೀತಿಯಾಗಿ ವರದಾನವಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಜಾಸ್ತಿ ಇದೆ. ಮೋಸ ಹೋಗ್ತಿದ್ದ ಇರ್ತಕ್ಕಂಥ ಸಿಂಹರಾಶಿಯವ್ರಿಗೆ ಖಂಡಿತವಾಗಿ ಈ ದಿನ ಆ ಥರದ ತತ್ವಗಳು ಆಧಾರದ ಮೇಲೆ ಆ ಒಂದು ಇನ್ಸ್ಟಿಟ್ಯೂಷನ್ ಮನೆಯ ಒಂದು ತಲೆಯ ಒಂದು ವಿಚಾರ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಲೆವೆಲ್ಲೇ ನಿಮಗೆ ಅದನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ನಿಮ್ಮ ಮೈಂಡ್ ಕೂಡ ಅದೇ ಥರ ಪವರ್ಫುಲ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಎಂದೂ ದೇವರನ್ನು ನಂಬದಲೇ ಇರ್ತಕ್ಕಂಥವ್ರು ದೇವರನ್ನು ನಂಬಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಮ್ಯಾಕ್ಸಿಮಮ್ ಹೌದು ದೇವರಿದ್ದಾನೆ ಅಂತಕ್ಕಂಥ ಒಂದು ಮನಸ್ಥಿತಿ ಕೂಡ ಬರುತ್ತೆ. ಸೊ ಪ್ರಯತ್ನದಿಂದ ಹಲವಾರು ಲಾಭಗಳನ್ನು ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಖಂಡಿತವಾಗಿ ಸಿಂಹರಾಶಿಯವ್ರಿಗೆ ಒಂದು ಶುಭದ ದಿನದಲ್ಲಿ ಒಂದು ಕೂಡ ಸಾಧ್ಯವಾದಷ್ಟು ಕೂಡ ನೀವು ಶಿವನ ಆರಾಧನೆ, ಶಿವನಿಗೆ ಅಷ್ಟೋತ್ತರವನ್ನು ಜಪವನ್ನು ಮಾಡಿ. ಒಂದೇ ಒಂದು ವಿಚಾರ, ಆರೋಗ್ಯದ ಬಗ್ಗೆ ಎಚ್ಚರ, ಇದು ಅವಶ್ಯಕವಾಗಿ ಮಾಡಿಕೊಳ್ಳಿ. ಕನ್ಯಾ ರಾಶಿಯವರ ಫಲಾಫಲ ಹೇಗೆ? ಸೊ ಕನ್ಯಾ ರಾಶಿಯವ್ರಿಗೂ ಕೂಡ ವ್ಯಾಪಾರ ವಹಿವಾಟುಗಳು, ಹಣಕಾಸಿನ ವಿಚಾರ, ಲಾಭದ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ. ಬಟ್ ಏನು ಅಂತ ಮೇಜರಾಗಿ ಪ್ರಾಬ್ಲಮ್ ಆಗದಿದ್ರೂ ಕೂಡ ಸ್ವಲ್ಪ ತೊಂದರೆದಾಯಕವಾಗ್ಬೋದು. ಸೊ ಆದಷ್ಟು ಈ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಸಹೋದರರ ನಡುವಿನ ಬಾಂಧವ್ಯ ಮತ್ತು ಸ್ನೇಹಿತರ ನಡುವಿನ ಬಾಂಧವ್ಯವನ್ನು ಸರಿಯಾಗಿಟ್ಕೊಳ್ಳಿ. ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯ ಅದೂ ಸಹಿತವಾಗಿ ಭಾಳ ಮುಖ್ಯವಾಗುತ್ತೆ. ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರವೃತ್ತಿಯನ್ನು ತೋರಿಸ್ಬೇಡಿ. ಸೊ ಏನು ಗೊತ್ತಾ, ಯೂಶಲಿ ಈ ಕನ್ಯಾ ರಾಶಿಯವರು ಮನೆಯೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ಳೋದಿಲ್ಲ. ಈಗ ಸಂಗಾತಿ ಬಟ್ಟೆಗೆ ಉತ್ತಮ ಒಲವನ್ನು ಇಟ್ಕೊಳ್ಳೋದು ಕಷ್ಟವಾಗ್ತದೆ. ಸೊ ಇದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ. ನಿಮಗೆ ಇವತ್ತಿನ ದಿನ ಭಾಳ ಅವಶ್ಯಕವಾಗಿ ಹಾಲಿಗೆ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡು ಕುಡಿತಕ್ಕಂಥ ಕೆಲಸವನ್ನು ಮಾಡಿ. ಸ್ವಲ್ಪ ಶುಭದಾಯಕವಾಗುತ್ತೆ, ಒಳ್ಳೆಯದಾಗುತ್ತೆ ಕೂಡ. ತುಲಾರಾಶಿಯವರ ಫಲಾಫಲ ಹೇಗೆ? ನಾನು ಅವತ್ತು ಹೇಳ್ತಿದ್ದೀನಿ, ಬಟ್ ಹೇಳ್ತಲೇ ಇದ್ದೀನಿ. ತುಲಾರಾಶಿ ಕಾನ್ಸಂಟ್ರೇಷನ್ ಇನ್ ದ ವರ್ಕಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ. ಇಲ್ಲಾಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸಾಲದ ಭೀತಿ ಕಾಡಬಹುದು. ವರ್ಕ್ ಇನ್ವಾಲ್ವ್ಮೆಂಟ್ ಅಷ್ಟು ಉತ್ತಮತೆ ಇಲ್ಲದಲೇ ಇರಬಹುದು. ಸ್ವಲ್ಪ ನಿಮ್ಮ ಹೆಸರು, ಕೀರ್ತಿ, ಪ್ರತಿಷ್ಠೆ ಮೇಲೆ ಕಪ್ಪು ಚುಕ್ಕೆ ಬರ್ತಕ್ಕಂಥ ಸಾಧ್ಯತೆಗಳನ್ನು ತುಲಾರಾಶಿಯವರಿಗೆ ತೋರಿಸುತ್ತೆ. ತುಲಾರಾಶಿಯವರು ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾ ಇದ್ದೀನಿ, ಅಥವಾ ಕೆಲಸ ಹುಡುಕ್ತಾ ಇದ್ದೀನಿ, ಅಥವಾ ಕೆಲಸದಲ್ಲಿ ಪರ್ಮನೆಂಟ್ ಆಗಬೇಕಾಗಿತ್ತು, ಯಾಕೋ ಸ್ವಲ್ಪ ಎಲಸ್ಟೈಸ್ ಅಂದರೆ ನಿಧಾನ ಆಗ್ತಿದೆ ಅಂತಕ್ಕಂಥ ಮಾತುಕತೆಗಳು ನಿಮ್ಮ ತಲೆಯಲ್ಲಿ ಬರುತ್ತೆ. ಆದಷ್ಟು ತುಲಾರಾಶಿಯವರು ತುಂಬ ಇನ್ವಾಲ್ವ್ಮೆಂಟ್ ಮಾಡಿ ಕೆಲಸದಲ್ಲಿ. ರಾಜಕೀಯವಾಗಿರ್ತಕ್ಕಂಥವ್ರು ಅಷ್ಟೇ, ಹಿಂಗಾಯಿತು ಅಂತಕ್ಕಂಥ ಯೋಚನೆ ಬೇಡ. ನಿಮ್ಮ ಎಫರ್ಟ್ ಆಗ್ತಾ ಬಂದ ಕೆಲಸ ಮಾಡಿ. ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ ಕೂಡ. ವಿದ್ಯಾರ್ಥಿ ವರ್ಗದವರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಹಣಕಾಸು ವಹಿವಾಟುಗಳು ಒಂದು ಸಾಧಾರಣವಾಗಿರುತ್ತೆ. ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡಿ. ವೃಶ್ಚಿಕ ರಾಶಿಯವರಿಗೆ ಹಲವಾರು ಕೆಲಸಗಳು ವಂಚಿತವಾಗಿ ಹೋಗ್ತವೆ. ಅಸ್ತಂಗತ ಗುರು, ಹಾಗೆ ಬರೀ ದೈವದ ಬಗ್ಗೆ ಇದ್ದು ಯೋಚನೆ ಮಾಡಿ ಎಷ್ಟು ಮಾಡಿದ್ರು ಅಷ್ಟೇ ಅಲ್ವೇನಪ್ಪ, ನಾನು ಮಾಡಿ ಸಾಕಾಗೋಯ್ತು, ಏನೂ ಬರಲಿಲ್ಲ, ಏನೂ ಆಗಲೇ ಇಲ್ಲ ಅಂತಕ್ಕಂಥದ್ದು ಜಾಸ್ತಿ ಬರುತ್ತೆ. ಬಟ್ ವೃಶ್ಚಿಕ ರಾಶಿ, ಡೋಂಟ್ ವರಿ, ಖಂಡಿತ ಒಳ್ಳೆಯದಿದೆ. ಸಾತ್ವಿಕ ಆಲೋಚನೆಗಳನ್ನು ಮಾಡಿ, ಜ್ಞಾನಶುದ್ಧಿ ಇರಲಿ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ವೃಶ್ಚಿಕ ರಾಶಿಯವ್ರಿಗೆ ಜ್ಞಾನಶುದ್ಧವಾಗಿಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಸೋಂಬೇರಿತನ ಖಂಡಿತ ಡಿಲೀಟ್ ಮಾಡಿ. ಇದನ್ನು ಎತ್ತು ಬಿಸಾಕ್ಬಿಡಿ. ಸೋಂಬೇರಿತನ ಇಟ್ಸ್ ವೆರಿ ಡೇಂಜರಸ್. ಖಂಡಿತ ಹಲವಾರು ಅವಕಾಶಗಳನ್ನು ನಿಮ್ಮನ್ನು ಕೈ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ನೀವು ಕಾರ್ಯಪ್ರವೃತ್ತರಿದ್ದರೆ ಮಾತ್ರ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯದು. ಹಣಕಾಸು ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದನ್ನೇ ತೋರಿಸುತ್ತೆ. ಸೊ ವೃಶ್ಚಿಕ ರಾಶಿ, ಯಾವುದೇ ಕೆಲಸಗಳನ್ನು ಪೋಸ್ಟ್ ಮಾಡಬೇಡಿ. ಪೋಸ್ಟ್ಪೋನ್ ಅಂದರೆ ಮುಂದೆ ಹಾಕೋದು ಬೇಡ. ಅವತ್ತಿನ ಕೆಲಸ ಅವತ್ತೇ ಮಾಡಿ ಮುಗಿಸ್ತಕ್ಕಂಥದ್ದು ಭಾಳ ಅವಶ್ಯಕ. ಈ ಕೆಲಸ ಮಾಡಿ, ಒಳ್ಳೆಯದಾಗುತ್ತೆ. ಧನುರಾಶಿಯವರ ಫಲಾಫಲ ಹೇಗಿರುತ್ತೆ? ಖಂಡಿತ ಈ ದಿನ ಧನುರಾಶಿಯವ್ರಿಗೆ ವಿಶೇಷವಾಗಿ ನೀವು ಈ ದಿನ ತನ್ನ ಮೇಲೆ ಆಸಕ್ತಿ ಕಡಿಮೆ ಇದ್ರೂ, ಅಂದರೆ ಬಿಡಪ್ಪ ಏನೋ ಒಂದು ಮಾಡೋಣ, ಯಾಕೋ ಮನಸ್ಥಿತಿ ಸರಿಯಿಲ್ಲ ಅಂದ್ರೂ ಕೂಡ ತನ್ನ ಮನೆ ಆಸ್ತಿಯ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿ ಬರುತ್ತೆ. ವಿದ್ಯಾರ್ಥಿಗಳು ಕೂಡ ತುಂಬ ಇಂಟ್ರೆಸ್ಟ್ ಮಾಡಿ ಓದ್ತಕ್ಕಂಥ ಕೆಲಸಗಳಾಗ್ತಕ್ಕಂಥಿರುತ್ತೆ. ಹಾಗೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಕೋಪದಿಂದ ಕೆಲವೊಂದು ಅನರ್ಥಗಳಾಗ್ತಕ್ಕಂಥ ಸನ್ನಿವೇಶಗಳು ಧನುರಾಶಿಯವ್ರಿಗೆ ಬರುತ್ತೆ.
ವ್ಯಾಪಾರ ವಹಿವಾಟುಗಳು ವಿಚಾರಕ್ಕೆ ಬಂದಾಗ ಒಂದು ಸಾಧಾರಣ ರೀತಿಯಲ್ಲಿ ನಡೀತದೆ. ವಿದ್ಯಾರ್ಥಿ ವರ್ಗದವರಿಗೆ ಅತ್ಯಂತ ಶುಭದ ಕಾಲ. ಎಫರ್ಟ್ ಮೋರ್ ದ್ಯಾನ್ ಸಕ್ಸಸ್ ರೇಟ್ ತುಂಬ ಜಾಸ್ತಿ ಇದೆ. ಸೊ ಧನುರಾಶಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮನಸ್ಥಿತಿ ವಿಕೋಪಕ್ಕೆ ಹೋಗ್ದಾಗೆ ಹಾಗೆ ಡೌನ್ ಆಗ್ದಾಗೆ ಎರಡೂ ಒಂದು ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು, ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ತಕ್ಕಂಥದ್ದು ಅವಶ್ಯಕ. ಸ್ವಲ್ಪ ನೀವು ಕೂಡ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಅರಿಶಿಣ ಹಾಕ್ಕೊಂಡು ಸ್ನಾನ ಮಾಡ್ತಕ್ಕಂಥದ್ದು ಒಳ್ಳೆಯದು. ಮಕರ ರಾಶಿಯವರ ಫಲಾಫಲ ಹೇಗೆ? ತನ್ನ ಎದುರಾಳಿಯ ಬಗ್ಗೆ ಏನೋ ಬಿಡ ಯಾಕೋ ಸರಿ ಇಲ್ಲ, ಮನಸ್ತಾಪ ಅಫ್ಕೋರ್ಸ್ ಸರಿ ಆಗ್ತಾ ಇಲ್ಲ, ನಾನು ಬಿಟ್ಬಿಡೋಣ, ಅವರೊಟ್ಟಿಗಿನ ಬಾಂಧವ್ಯ ಸರಿ ಇಲ್ಲ ಅಂತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ. ಇನ್ನು ದಾಂಪತ್ಯದಲ್ಲೂ ಕೂಡ ಸ್ವಲ್ಪ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ಇರತಕ್ಕಂಥದ್ದು ಜಾಸ್ತಿ ಇದೆ ಮಕರ ರಾಶಿಯವ್ರಿಗೆ. ಬಿಸ್ನೆಸ್ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಜಾಸ್ತಿ ಆಗುತ್ತೆ, ಅಷ್ಟು ಉತ್ತಮತೆ ಇರೋದಿಲ್ಲ. ಸಾರ್ವಜನಿಕವಾಗಿ ಉತ್ತಮವಾಗಿರ್ತಕ್ಕಂಥ ಅಭಿಪ್ರಾಯಗಳು ಕೂಡ ಕಂಡುಬರೋದು ಕಷ್ಟ. ಮಕರ ರಾಶಿ ಸಾಧ್ಯವಾದಷ್ಟು ಚೆನ್ನಾಗಿರ್ತಕ್ಕಂಥ ಕೆಲಸಗಳನ್ನು ಅಂದರೆ ಆಯ್ಕೆಗಳನ್ನು ಮಾಡ್ಕೊಳ್ಳಿ. ದಿನ ಶುಭ ಒಳ್ಳೆಯದು ಯಾವುದ್ಯಾವುದು ಇದೆ ಅದನ್ನು ಆದಷ್ಟು ಕೂಡ ಕೆಲಸ ಮಾಡಿ ಬೇಗ ಮುಗಿಸ್ತಕ್ಕಂಥದ್ದು ಅವಶ್ಯಕ. ಈ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತ ವಾದ ವಿವಾದಕ್ಕೆ ಇಳಿಬೇಡಿ ಸಂಗಾತಿಯೊಟ್ಟಿಗೆ. ಅದು ಸ್ವಲ್ಪ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಿಬಿಡುತ್ತೆ. ಇಲ್ಲಾಂದರೆ ಸ್ವಲ್ಪ ಅನೇಕ ಕೆಟ್ಟ ವಿಚಾರಗಳನ್ನು ಎತ್ತಿ ಮಾತಾಡ್ತಕ್ಕಂಥ ಸನ್ನಿವೇಶ ಕೂಡ ಬರುತ್ತೆ. ಮಕರ ರಾಶಿ ಜೆಂಟಲ್ಲಾಗಿ ಹಾಗೆ ಜ್ಞಾನ ಶುದ್ಧಿಯಿಂದ ಇರತಕ್ಕಂಥದ್ದು ಅವಶ್ಯಕವಾಗಿ ಮಾಡಿ. ವಿದ್ಯಾರ್ಥಿ ವರ್ಗದವರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನವಾಗುತ್ತೆ. ವ್ಯಾಪಾರಸ್ಥರಿಗೂ ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು. ಮಕರ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಕೂಡ ಗುರುವಿನ ಆರಾಧನೆ ಇನ್ನಷ್ಟು ಶುಭ ಫಲ ಪ್ರಾಪ್ತಿಯಾಗುತ್ತೆ. ಹಾಗೆ ಕುಂಭರಾಶಿಯವರ ಫಲಾಫಲ ಹೇಗಿರುತ್ತೆ? ಒಂದು ರೀತಿಯಾಗಿ ವರದಾನವಾಗ್ತಕ್ಕಂಥದ್ದು ಕುಂಭರಾಶಿ. ಸ್ವಲ್ಪ ಮಟ್ಟಿಗೆ ನೀವು ಒಂದು ಬದಲಾವಣೆಯನ್ನು ತಗೊಳ್ತಕ್ಕಂಥ ಕೆಲಸ ಆಗ್ತಕ್ಕಂಥದ್ದು ಇರ್ತದೆ. ಬಟ್ ಸಂಗಾತಿಯೊಟ್ಟಿಗೆ ಮನಸ್ತಾಪಗಳು ಕಂಡು ಬರುತ್ತೆ. ಸ್ವಲ್ಪ ಕುಂಭರಾಶಿಯವರು ಅದರ ಬಗ್ಗೆ ಸ್ವಲ್ಪ ಆಲೋಚಿಸಿ ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಬೇಕು. ಸೊ ಕುಂಭರಾಶಿ ಸಾಧ್ಯವಾದಷ್ಟು ತನ್ನ ಕೆಲಸದಲ್ಲಿ ಶ್ರದ್ಧೆಯಿಂದ ಕೆಲಸವನ್ನು ಮಾಡಿ, ಆಲಸ್ಯವನ್ನು ಬಿಡಿ. ಆಲಸ್ಯ ಬರುತ್ತೆ ಇವತ್ತು. ಕುಂಭರಾಶಿಯವರು ಅಷ್ಟೇ, ಏನು ನಾವು ಕಾರ್ಯಗಳನ್ನು ತಗೊಳ್ತೀವೋ ಮ್ಯಾಕ್ಸಿಮಮ್ ಅದರ ಬಗ್ಗೆ ಈ ಪೂರ್ತಿ 100% ಇನ್ವಾಲ್ವ್ಮೆಂಟ್ ಹಾಕಿ ಮಾಡಿ. ಅದ್ಭುತವಾಗಿರ್ತಕ್ಕಂಥ ಲಾಭ ಬರುತ್ತೆ. ಖಂಡಿತವಾಗಿ ಅತ್ಯಂತ ಶುಭದ ಕಾಲದಲ್ಲಿ ಒಂದು ಕೂಡ ಈ ದಿನ ಕುಂಭರಾಶಿಯವ್ರಿಗೆ ಯಾವುದೇ ಕಾರ್ಯಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೂ ಒಂದು ಎಫರ್ಟ್ ವರ್ಕ್ ಈಸ್ ವೆರಿ ವೆರಿ ಗುಡ್. ಖಂಡಿತ ಒಳ್ಳೆಯದಾಗುತ್ತೆ, ತುಂಬ ಶುಭವಾಗ್ತದೆ. ಹಾಗೆ ಮೀನರಾಶಿಯವರ ಫಲಾಫಲ ಹೇಗೆ? ಮಕ್ಕಳ ಬಗ್ಗೆ ಚಿಂತನೆಗಳು, ಹಣಕಾಸಿನ ಬಗ್ಗೆ ಚಿಂತನೆ, ಸಾಲದ ಬಗ್ಗೆ ಚಿಂತನೆ, ಕೆಲಸದ ಬಗ್ಗೆ ಚಿಂತನೆಗಳು ಉಲ್ಬಣವಾಗುತ್ತೆ. ಬಟ್ ಒಂದು ರೀತಿಯಾಗಿ ಬುದ್ಧಿವಂತಿಕೆಯಿಂದ ಇದನ್ನೆಲ್ಲ ಮ್ಯಾನೇಜ್ ಮಾಡಿದ್ರೆ ಖಂಡಿತ ಭಾಳ ಯಶಸ್ಸು ಸಿಗುತ್ತೆ. ರಾಜಕೀಯವಾಗಿರ್ತಕ್ಕಂಥ ವಿಚಾರದಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಬರ್ತದೆ. ಆ ಕಡಿಮೆ ಆಗೋದನ್ನು ಇವತ್ತು ಯಾಕೋ ಇಷ್ಟು ಸ್ವಲ್ಪ ಸಮಸ್ಯೆ ಇದೆ, ಅದನ್ನು ಎಚ್ಚೆತ್ಕೊಂಡು ಕರೆಕ್ಟಾಗಿ ಟ್ರ್ಯಾಕಲ್ಲಿ ನಿಂತ್ಕೊಳ್ಳಿ. ಮೀನರಾಶಿಯವ್ರಿಗೂ ಬ್ಯೂಟಿಫುಲ್ ಆಗಿಬಿಡುತ್ತೆ. ಮಕ್ಕಳ ಬಗ್ಗೆ ಇಲ್ಲ ಸಲ್ಲದ ಚಿಂತನೆಗಳನ್ನು ದೂರ ಮಾಡ್ಕೊಳ್ಳಿ. ಓಂ ಬ್ರಹ್ಮಸ್ಪತಯೇ ನಮಃ ಮಂತ್ರವನ್ನು ಹೆಚ್ಚು ಪಠಣೆಯನ್ನು ಮಾಡಿ. ಇನ್ನು ವ್ಯಾಪಾರ ವಹಿವಾಟುಗಳು ಒಂದು ಸಾಧಾರಣವಾಗಿ ನಡೀತಕ್ಕಂಥದ್ದಿರುತ್ತೆ. ಹಾಗೆ ಸಂಗಾತಿಯೊಟ್ಟಿಗಿನ ಪ್ರೀತಿಯ ಮನೋಭಾವತೆ ಸ್ವಲ್ಪ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಯೂ ಕೂಡ ಬರುತ್ತೆ. ಬಟ್ ಜನರಲಾಗಿ ಈ ದಿನ ನೋಡೋದಾದರೆ ಸ್ವಲ್ಪ ಆಸಕ್ತಿ ಜಾಸ್ತಿ ಮಾಡ್ಕೊಳ್ಳಿ. ದಿಸ್ ಈಸ್ ದ ವೆರಿ ಗುಡ್ ಐಡಿಯಾ. ಖಂಡಿತ ಒಳ್ಳೆಯದಾಗುತ್ತೆ. ಇಷ್ಟು 12 ರಾಶಿಗಳ ಈ ದಿನದ ಫಲಾನುಫಲಗಳು. ಸ್ನೇಹಿತರೆ, ವಾಸ್ತು ಭಾಳ ಮುಖ್ಯವಾಗಿ ನೆಮ್ಮದಿಗೋಸ್ಕರ ವಾಸ್ತುವನ್ನು ಮಾಡ್ಕೊಳ್ತೀವಿ. ನಾನು ಮುಂಚೆ ಹೇಳಿದೆ, ಮನೆಯನ್ನು ಖರೀದಿ ಮಾಡಬೇಕಾದ್ರೆ ಆಯತಾಕಾರ ಅಥವಾ ಸ್ಕ್ವೇರ್ ಶೇಪ್ ಇರ್ತಕ್ಕಂಥದ್ದನ್ನು ಮಾಡ್ಕೊಳ್ಳಿ. ಚೌಕಾಕಾರವಾಗಿರ್ತಕ್ಕಂಥದ್ದು ಇವೆಲ್ಲ ನೆಮ್ಮದಿಯನ್ನು ಕೊಡುತ್ತೆ, ಸ್ವಲ್ಪ ಶುಭವನ್ನು ಕೊಡುತ್ತೆ. ಕೆಲವೊಂದು ಅಪಾರ್ಟ್ಮೆಂಟ್ಗಳಲ್ಲಿ ಕೆಲವೊಂದು ಏರಿಯಾಗಳು ಎಕ್ಸ್ಟೆಂಡ್ ಆಗಿ ಅಲ್ಲಿ ಮಾನಸಿಕವಾಗಿರ್ತಕ್ಕಂಥ ಅಸಮತೋಲನ ಸರಿ ಇರೋದಿಲ್ಲ. ಅಗ್ನಿತತ್ವದಲ್ಲಿ ವಾಯುತತ್ವ ಹೀಗೆ ಒಂದು ಎಲ್ಲ ಅಸಮತೋಲನ ಕಾಪಾಡ್ತಕ್ಕಂಥದ್ದು ಇರುತ್ತೆ. ಈ ಪಂಚಭೂತಗಳಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು ಅಂತಕ್ಕಂಥವ್ರು, ಅಗ್ನಿ, ವಾಯು, ಜಲ, ಆಕಾಶ ತತ್ವ, ಇಲ್ಲಿ ಸಮಸ್ಯೆ ಇದೆ, ಅನ್ಬ್ಯಾಲೆನ್ಸಿಂಗ್ ಆಗಿದೆ ವಾಸ್ತುತತ್ವ ಅಂತಕ್ಕಂಥವ್ರು ನೋಡಿ, ನಮ್ಮಲ್ಲಿ ಸಿಗ್ತಕ್ಕಂಥ ಈ ಸಂಪೂರ್ಣ ವಾಸ್ತುವಿನ ಯಂತ್ರವನ್ನು ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ. ಇದರಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಪೈರೇಟ್ ಮೇಲಿರ್ತಕ್ಕಂಥ ಈ ವಾಸ್ತುಯಂತ್ರ, ಸಂಪೂರ್ಣ ವಾಸ್ತುಯಂತ್ರ ಆ ಒಂದು ಕೆಟ್ಟ ತತ್ವವನ್ನು ರೆಡ್ಯೂಸ್ ಮಾಡುತ್ತೆ. ಆ ರೆಡ್ಯೂಸ್ ಮಾಡಿದಾಗ ಅಟ್ಲೀಸ್ಟ್ ಮನೆಯಲ್ಲಿ ನೆಮ್ಮದಿಯನ್ನು ಕಾಣ್ತಕ್ಕಂಥದ್ದು ಕೂಡ ಇರುತ್ತೆ. ನೀವು ಕೆಳಗಿನ ನಂಬರ್ 7349287121 ಈ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.